व्यावृत्तिश्च विपक्षतो विषदे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमूलिः सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 145ನೆಯ ಸುಧಾಮೂಲ ಅದರಲ್ಲಿ 3-4ನೇ ಲೈನಿಂದ ಪ್ರಾರಂಭ ಆಗುತ್ತೆ. ಈಗ ಜಿನಹ, ಈ ಜಿನ ಏನಿದ್ದಾನೆ ಅವರನ್ನ ಆಪ್ತ ಅಂತ ಕರೆದಿದ್ರು. ಯಾಕೆ ಆಪ್ತ ಅಂದ್ರೆ ಅಸ್ಖಲಿತವಾಗ್ತ್ವ, ಅವನ ಮಾತಿನಲ್ಲಿ ಎಡವುದು ಅಂತಿಲ್ಲ, ಯಾವತ್ತೂ ಎಡವಿಲ್ಲ, ಹಾಗಾಗಿ ಅವನ ಆಪ್ತ ಅಂತ ಬಂತು. ಅದೇ ಸಂದರ್ಭದಲ್ಲಿ ಆಪ್ತ ಅಂತ ಯಾರನ್ನ ಕರೀತಾರೆ ಅಂತ ಬಂತು. ಯಾಕೆ ಜಿನನ ವಾಕ್ಯವನ್ನ ಪ್ರಮಾಣ ಅಂತ ಯಾಕೆ ಕರಿತೀರಿ? ಜಿನ ಆಪ್ತ, ಆಪ್ತರು ಯಾರು ಹೇಳ್ತಾರೆ ಅದೆಲ್ಲ ಪ್ರಮಾಣ ಅಂತ ಒಪ್ಬೇಕು. ಅದ್ ನಾವು ಹೌದು, ಯಾರು ಆಪ್ತಾರೋ ಅವ್ರನ್ನೆಲ್ಲ ನಾವು ಪ್ರಮಾಣ ಅಂತ ಹೋಗ್ತೀವಿ. ಅಂದ ಅರ್ಥ ಏನೋ ಅವ್ರು ಹೇಳಿದ್ದೆಲ್ಲ ಪ್ರಮಾಣ ಅಂತ. ಈಗ ಇಲ್ಲಿ ಆಪ್ತಿವಾನ್ ಆಪ್ತಃ ಅಂತ ಆಪ್ತ ಅನ್ನೋದಕ್ ಬಿಡಿಸ್ತಾರೆ. ಆಪ್ತ ಅಂದ್ರೇನು? ಯಾರಲ್ಲಿ ಆಪ್ತಿ ಇದೆಯೋ ಅವನ ಆಪ್ತ. ಆಪ್ತಿ ಅಂದ್ರೆ ಹೊಂದಿರ್ಬೇಕು ಅಂತ ಅರ್ಥ. ಒಂದಿಷ್ಟು ಗುಣಗಳಿದೆ, ಆ ಗುಣಗಳನ್ನ ಹೊಂದಿದ್ರೆ ಅವನನ್ನ ಆಪ್ತ ಅಂತ ಕರೀತಾರೆ. ಸುಮ್ನೆ ಯಾರನ್ನೋ ಆಪ್ತರು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. 4 ಧರ್ಮ ಇರ್ಬೇಕು. ಅದನ್ನ ಹಿಂದಿನ ಪಾಠದಲ್ಲಿ ಹೇಳಿದ್ದೆ. ವಿವಕ್ಷಿತಾರ್ಥ, ತತ್ವಜ್ಞಾನ, ವಿವಕ್ಷ, ಕರಣಪಾಠವ, ಅವಿಪ್ರಲಿಪ್ಸ ಅಂತ 4 ಶಬ್ದ ಇದೆ. ಇದನ್ನ ಚೆನ್ನಾಗಿ ನಾವು ನೆನ್ಪಿಟ್ಕೊಳ್ಳೋದು ಮತ್ತೆ ಬರುತ್ತೆ ಮುಂದೆನೂ ಕೂಡ. ವಿವಕ್ಷಿತಾರ್ಥ ತತ್ವಜ್ಞಾನ ಅಂದ್ರೆ ತಾನೇನ್ ವಿಷಯ ಹೇಳ್ಬೇಕೋ ಅದರ ಬಗ್ಗೆ ಸರಿಯಾದ ಜ್ಞಾನ ಇರ್ಬೇಕು ಒಂದು. ಆಮೇಲೆ ಹೇಳ್ಬೇಕು ಅನ್ನೋ ಇಚ್ಛೆ ಇರ್ಬೇಕು. ಸುಮ್ನೆ ಕೂತಿರ್ತೀನಿ ಅಂತ ಕೂತ್ರೆ ಮುಗಿತಾನ, ಅವನ ಆಪ್ತ ಅಲ್ಲ. ಇನ್ನು ಮೋಸ ಮಾಡಬಾರ್ದು ಅಂತ ಇರ್ಬೇಕು ಅವನಿಗೆ. ಮೋಸ ಮಾಡ್ಬೇಕು ಅಂತಿದ್ರೆ ಹೋಯ್ತು. ಅಷ್ಟೇ ಅಲ್ಲ, ಮೋಸ ಮಾಡಬಾರ್ದು ಅಂತ ಪಾಪ ಇದೆ, ಚೆನ್ನಾಗಿ ತಿಳ್ಕೊಂಡು ಇದ್ದಾನೆ, ಹೇಳ್ಬೇಕು ಅಂತಾನೂ ಇದೆ. ಆದ್ರೆ ಯಾಕೋ ಇಂದ್ರಿಯಗಳ ಶಕ್ತಿ ಕಡಿಮೆ ಆಗೋಗಿದೆ, ವಯಸ್ಸಾಗೋಯ್ತು. ಹಾಗಾದೇನಾಯ್ತು? ಕರಣ ಪಾಠವ ಇಲ್ಲ. ಹಾಗಾದ್ರೆ 4 ಗುಣ. ಈ 4 ಯಾವ ವ್ಯಕ್ತಿ ಇರತ್ತೋ ಅವನನ್ನ ಆಪ್ತಿ ಪಡೆದವನು ಅಂತ ಕರೀತಾರೆ. ಆಪ್ತಿ, ಆಪನ ಅಂದ್ರೆ ಹೊಂದಿರೋದು. ಆಪ್ತಿಮಾನ್ ಆಪ್ತಃ, ಜ್ಞಾನವಾನ್ ಜ್ಞಾನಿ, ಧನವಾನ್ ಧನಿ ಅಂತೆಲ್ಲ ಹೇಳ್ತೀವಿ. ಜ್ಞಾನವುಳ್ಳವನನ್ನ ಜ್ಞಾನಿ ಅಂತ ಕರಿತೀವಿ, ಧನವುಳ್ಳವನನ್ನ ಧನಿ ಅಂತ ಕರಿತೀವಿ. ಹಾಗೆ ಆಪ್ತಿ ಉಳ್ಳವನನ್ನ ಆಪ್ತಃ ಅಂತ ಕರೀತಾರೆ. ಸರಿ, ಇಷ್ಟೆಲ್ಲ ಯಾಕೆ ಹೇಳಿತ್ತಂದ್ರೆ, ಈಗ ಜಿನವಾಕ್ಯಂ ಪ್ರಮಾಣಂ. ಯಾಕೆ? ಆಪ್ತ ವಾಕ್ಯತ್ವ ಅಂತ ಒಂದು ಅನುಮಾನ ಹೇಳ್ಬೇಕು. ಯಾವ್ದ್ಯಾವ್ದೋ ಆಪ್ತರು ರಚನೆ ಮಾಡಿರ್ತಾರೋ ಗ್ರಂಥವನ್ನ, ಆ ಗ್ರಂಥವನ್ನೆಲ್ಲ ಪ್ರಮಾಣ ಅಂತ ಒಪ್ಲೇಬೇಕು. ಉದಾಹರಣೆಗೆ ತಗೊಳ್ಳಿ, ಈಗ ರಾಯರು ಒಂದು ಗ್ರಂಥ ಬರೆದಿದ್ದಾರೆ, ಪರಿಮಳ ಗ್ರಂಥ ಈಗ ಬರ್ತಾರೆ, ವ್ಯಾಖ್ಯಾನ ಗ್ರಂಥ. ಅವರ ಗ್ರಂಥ ಪ್ರಮಾಣ. ಯಾಕೆ ಪ್ರಮಾಣ? ರಾಯರು ನಮ್ಗೆ ಆಪ್ತರು, ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿದೆ, ಅವ್ರಿಗೆ ಹೇಳ್ಬೇಕು ಅಂತಾನೂ ಇದೆ, ಅವ್ರು ಮೋಸ ಮಾಡ್ಬೇಕು ಅಂತ ಇಲ್ಲ, ಅವ್ರ ಇಂದ್ರಿಯ ಶಕ್ತಿ ಚೆನ್ನಾಗಿದೆ, ಆದ್ರಿಂದ ಅವ್ರು ಆಪ್ತರು. ಯಾರು? ರಾಯರು. ಹಾಗಾಗಿ ಆಪ್ತರು ಬರೆದ ಗ್ರಂಥ ಪರಿಮಳ ಆದ್ರಿಂದ ಅದು ಪ್ರಮಾಣ. ಸರಿ ಇಲ್ಲ ಅಂತಿಲ್ಲ.
ಅದು ಸರಿಯಾಗಿ ಇದೆ ಪ್ರಮಾಣ. ಹಾಗಾದ್ರೆ ಯಾವುದು ಯಾವುದು ಆಪ್ತವಾಕ್ಯವಾಗಿರುತ್ತೋ ಅದೆಲ್ಲ ಪ್ರಮಾಣ ಅಂತ ನಿಯಮ ಬಂತು. ಇದನ್ನ ಒಪ್ಕೊಳ್ಳೇಬೇಕು ನಾವು. ಇದು ರಾಯರಾಯ್ತು. ಇನ್ ಯಾರೇ ಹೇಳಿರ್ಲಿ ಗ್ರಂಥ ಗುರುಗಳು, ಅವ್ರು ಹೇಳಿದ ಅವ್ರು ಹೇಳಿದ ಮಾತು ಪ್ರಮಾಣ ಯಾಕೆ? ಅವ್ರಿಗೆ ಗೊತ್ತಿರ್ಲಿಲ್ವಾ? ಹೇಳ್ದವ್ರಿಗೆ ಸರಿಯಾಗಿ ಅರ್ಥ ಆಗಿತ್ತು. ಹೇಳ್ಬೇಕು ಅಂತಿರ್ಲಿಲ್ವಾ? ಗೊತ್ತು. ಮೋಸ ಮಾಡ್ಬೇಕು ಅಂತ ಹೇಳಿದ್ರ? ಇಲ್ಲ. ಇನ್ನು ಅವ್ರ ಇಂದ್ರಿಯ ಶಕ್ತಿ ಇರ್ಲಿಲ್ವಾ? ಸರಿಯಾಗಿತ್ತು. ಎಲ್ಲವೂ ಇತ್ತು ಅಂದ್ಮೇಲೆ ಆಪ್ತರಾದ ಗುರುಗಳು ಹೇಳಿದ ಗ್ರಂಥ ಅಂದ್ಮೇಲೆ ಒಪ್ಲಿಕ್ಕೇನು ಪ್ರಮಾಣ ಅಂತ ಒಪ್ಲೇಬೇಕು ಅಂತ. ಇದು ಸಾಮಾನ್ಯವಾಗಿ ನಾವು ಸಾಧನೆ ಮಾಡೋ ಕ್ರಮ. ಅದನ್ನ ಯತ್ರ ಯತ್ರ ಆಪ್ತವಾಕ್ಯತ್ವಂ ತತ್ರ ತತ್ರ ಪ್ರಾಮಾಣ್ಯಂ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಆಪ್ತವಾಕ್ಯತ್ವ, ಯಾವ್ದಾವ್ದನ್ನ ಆಪ್ತವಾಕ್ಯ ಅಂತ ಕರಿತೀವೋ ಅದೆಲ್ಲ ಪ್ರಮಾಣ. ಈಗ ಜಯತೀರ್ಥರ ನ್ಯಾಯಸುಧಾನು ಅಷ್ಟೇ ತಾನೆ. ನ್ಯಾಯಸುಧಾ ಗ್ರಂಥ ಯಾಕೆ ಪ್ರಮಾಣ? ಆಪ್ತರ ಮಾತು, ಜಯತೀರ್ಥರು ಹೇಳಿದ ಗ್ರಂಥ, ಜಯತೀರ್ಥರು ಬರೆದಿದ್ದು. ಜಯತೀರ್ಥರು ಅನ್ನೋ ಅಂಶ ನಾವು ಹೆಸರು ಹೇಳ್ತಾನೆ ಏನಂತ ನಮ್ಗೆ ಒಪ್ಪಿಗೆ ಆಗಿದೆ? ಅವ್ರ ಆಪ್ತರು, ಅವ್ರು ಹೇಳಿ ಸರಿಯಾಗಿರುತ್ತೆ ಅಷ್ಟೇ. ಅವ್ರು ಮೋಸ ಮಾಡ್ಲಿಕ್ಕೆ ನಮ್ಗೆ ಹೇಳಿಲ್ಲ. ಅವ್ರು ಸರಿಯಾಗಿ ಎಲ್ಲಾ ಇಂದ್ರಿಯ ಶಕ್ತಿ ಇದ್ದಾಗ್ಲೇ ಬರ್ದವ್ರು, ಚೆನ್ನಾಗ್ ಗೊತ್ತಿದ್ದೇ ಬರ್ದವ್ರು, ಎಲ್ಲ ಮನಸ್ಸಿನಲ್ಲಿ ಇರತ್ತೆ ನಮ್ಗೆ. ಜಯತೀರ್ಥರು ಬರ್ದಿದ್ ಪ್ರಮಾಣ ಅಂತ ಅಂದ್ರೆ ಅರ್ಥ ಆಪ್ತರು. ಆದ್ರಿಂದ ಅವ್ರು ಹೇಳಿದ್ ಮಾತು, ಆದ್ರಿಂದ ಅದು ಪ್ರಮಾಣ. ಆ ಮನಸ್ಸಿನಲ್ಲಿ ಅದಿರತ್ತೆ, ಆದ್ರೆ ಬಾಯ್ಬಿಟ್ಟು ಹೇಳಿರಲ್ಲ ಅಷ್ಟೇ, ಹೇಳಿಕ್ ಬಂದಿರಲ್ಲ ಅಷ್ಟೇ. ಅದರಿಂದ ಆಪ್ತವಾಕ್ಯ ಆದ ಪ್ರಮಾಣ. ಸರಿ, ಈಗ ಜಿನನ ಬಗ್ಗೆ ಬರೋಣ. ಈಗ ಜಿನ ನಮಗೇನ್ ಆಪ್ತ ಅಲ್ಲ, ಅವ್ರಿಗವ್ರ ಆಪ್ತ ಇರ್ಬೋದು. ಜಿನನ ಬಗ್ಗೆ ಜಿನನ ಶಿಷ್ಯರಿಗೆ ಇರ್ಬೋದು. ಇಲ್ಲ, ನಮ್ಮ ಜಿನನಿಗೆ ಅವ್ನಿಗೆ ವಿವಕ್ಷಿತ ಅರ್ಥ ಏನ್ ಹೇಳ್ಬೇಕು ಅದು ಸರಿಯಾಗಿ ಗೊತ್ತಿದೆ, ಅವ್ನ್ ಮೋಸ ಮಾಡ್ಬೇಕು ಅಂತ ಇಚ್ಛೆ ಇಲ್ಲ, ಅವ್ನ ಇಂದ್ರಿಯಗಳೆಲ್ಲ ಚೆನ್ನಾಗಿತ್ತು, ಹೇಳ್ಬೇಕು ಅಂತ ಆಸೆ ಬಯಕೆ ಇತ್ತು, ಎಲ್ಲ ಹೇಳ್ದ. ಆದ್ರೆ ಇದು ಹೇಳ್ಲಿಕ್ ಬರಲ್ಲ ಅಂತ ಖಂಡನೆ ಮಾಡ್ತೀವಿ. ಸಹಜವಾಗಿ ನಾವ್ ಹೇಳ್ಬೋದಲ್ಲ, ಅದೇ ಒಳ್ಳೆ ಕೈತೆ, ನಿಮ್ಮ ಆಚಾರ ನೀವ್ ಒಪ್ಕೊಳ್ತೀವಿ, ನಮ್ಮ ಆಚಾರ ನಾವ್ ಒಪ್ಕೊಳ್ತೀವಿ ಅಷ್ಟೇ. ಅವ್ರವ್ರ ಗುರುಗಳನ್ನ ಅವ್ರವ್ರು ಒಪ್ಕೊಳ್ತಾರೆ, ಹೌದು ಆಪ್ತರು ಅಂತ ಹೇಳ್ತಾರೆ. ನಮ್ಮ ಆಚಾರದ ಆಪ್ತರು, ಅದನ್ನ ಆಪ್ತವಾಕ್ಯ ಪ್ರಮಾಣ. ನಿಮ್ಮ ಆಚಾರ ಆಪ್ತರು, ನಿಮಗ ಆಪ್ತ, ನಮ್ಗಿಬ್ರಿಗೂ ಸಂಬಂಧ. ನೀವು ನಿಮ್ಮ ಆಚಾರ್ಯರನ್ನ ಏನಂತಾರೆ ಆಪ್ತರು ಅಂತ ಒಪ್ತೀರಿ, ಆದ್ರೆ ನಾವ್ ಒಪ್ಪಲ್ಲ. ನೀವು ನಮ್ಮ ಆಚಾರನ ಆಪ್ತರು ಅಂತ ಒಪ್ಪಲ್ಲ, ಬೇಕಾಗಿಲ್ಲ. ಹಾಗಾದ್ರೆ ಏನಾಯ್ತು, ಕೊನೆಗೆ ಆಪ್ತರು ಅನ್ನೋದು ಕೂಡ ಎಲ್ಲಿಗ್ ಬಂತು ಅಂದ್ರೆ ನಿರ್ಧಾರ ಆಗಿಲ್ಲ, ಇವ್ರಲ್ಲಿದ್ಯಾ ಅಂತ. ಅವ್ರು ಹೇಳ್ತಾರೆ ನಮ್ಮ ಆಚಾರ್ಯಗೆ ಚೆನ್ನಾಗ್ ಗೊತ್ತಿರೋದು, ನಮ್ಮ ಆಚಾರ ಮೋಸ ಮಾಡಲ್ಲ, ನಮ್ಮ ಆಚಾರ್ಯಗೆ ಇಂದ್ರಿಯಗಳ ಶಕ್ತಿ ಇದೆ, ಅವ್ರು ಏನೋ ಅಜ್ಞಾನದಿಂದ ಏನೋ ಮರ್ತ್ ಹೋಗಿ ಏನೋ ಗ್ರಂಥ ಬರಲಿಲ್ಲ, ಚೆನ್ನಾಗ್ ನೆನ್ಪಿಟ್ಕೊಂಡೆ, ಎಲ್ಲ ನೋಡ್ತಾನೆ, ಚೆನ್ನಾಗ್ ಕಣ್ಣು ಕಾಣ್ತಾ ಇತ್ತು, ಕಿವಿನೂ ಚೆನ್ನಾಗ್ ಕೇಳಿಸ್ತಾ ಇತ್ತು, ಎಲ್ಲ ಇದ್ದಾಗ್ಲೇ ಗ್ರಂಥ ಬರ್ದಿದ್ದ, ಅದ್ ಪ್ರಮಾಣ. ನಮ್ಮ ಆಚಾರದು ಹಾಗೆ ಅಂತ. ಕೊನೆಗೇನಾಯ್ತು, ಜಿನನನ್ನ ಖಂಡನೆ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ, ಅವನ ಮಾತು ಪ್ರಮಾಣ ಅಲ್ಲ ಅಂತ ಹೇಗೆ ಹೇಳಲಿಕ್ಕೆ ಆಗತ್ತೆ ಅಂದ್ರೆ ಅದನ್ನ ತೋರಿಸ್ತಾರೆ ಜಯತೀರ್ಥರು. ಇಲ್ಲ, ಜಿನನ ಮಾತು ಅಪ್ರಮಾಣ. ಯಾಕೆ ಅಂದ್ರೆ ಜಿನನನ್ನ ಆಪ್ತ ಅಂತ ಹೇಳಲಿಕ್ ಬರಲ್ಲ. ಯಾಕೆ ಆಪ್ತ ಅಂತ ಹೇಳಲಿಕ್ ಬರಲ್ಲ ಅಂದ್ರೆ ಈಗ ಒಂದೊಂದೇ ವಿಷಯವನ್ನ ತಿಳಿಸ್ತಾರೆ. ಆಪ್ತಿ ಮೂಲ ವಾಕ್ಯತ್ವಾದ್ ಇತಿ ಅಭಿಪ್ರಾಯೇ ವಿಶೇಷಣ ಸಿದ್ಧಿ ಅಂತ. ಈಗ ನೋಡಿ, ಇದಂ ವಾಕ್ಯಂ ಪ್ರಮಾಣಂ ಆಪ್ತವಾಕ್ಯತ್ವ, ಈ ಮಾತು ಪ್ರಮಾಣವಾಗಿದೆ. ಯಾಕೆ? ಆಪ್ತವಾಕ್ಯವಾದ್ದರಿಂದ ಅಂತ ಕೊಡ್ತೀವಿ. ಅಲ್ಲಿ ಆಪ್ತವಾಕ್ಯವಾದ್ದರಿಂದ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಅಂದಾಗ ಹೇಗ್ ಬಿಡಿಸ್ಬೇಕಂದ್ರೆ ಆಪ್ತಿ ಮೂಲ ವಾಕ್ಯತ್ವಂ ಅಂತ ಅರ್ಥ. ಆಪ್ತವಾಕ್ಯತ್ವ ಅನ್ನೋದಕ್ಕೆ ಅಂದ್ರೆ ಯಾವುದೇ ಮಾತನ್ನ ನಾವ್ ಹೇಳಲಿ ಅದಕ್ಕೊಂದು ಆಪ್ತಿ ಮೂಲ ಇರ್ಬೇಕು. ಮೂಲ ಅಂದ್ರೆ ಆಧಾರ. ನಮ್ಗೆ ಮೂಲ ಆಧಾರ ಏನಿರ್ಬೇಕು? ಆಪ್ತಿ ಇರ್ಬೇಕು ನಮ್ಮಲ್ಲಿ. ಈಗ ನಾವೊಂದ್ ಮಾತು ಒಬ್ರಿಗೆ ಹೇಳ್ತೀವಿ ಅಂದ್ರೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಆಗ ನಮ್ಮಲ್ಲಿ ಆಪ್ತಿ ಇಲ್ಲ ಅಂತ ಅರ್ಥ. ಅದನ್ನ ಹೇಳಿದ್ರೆ ಅದು ವಿಪರೀತ ಆಯ್ತು ಅಂತ ಅರ್ಥ, ಅದು ಆಪ್ತವಾಕ್ಯ ಆಗ್ಲಿಲ್ಲ. ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕು ಆ ವಿಷಯದ ಬಗ್ಗೆ, ಹೇಳ್ಬೇಕು ಅಂತ ಮೋಸ ಮಾಡ್ಬಾರ್ದು ಅಂತ ಚೆನ್ನಾಗಿರ್ಬೇಕು. ಮತ್ತೆ ಇಂದ್ರಿಯಗಳು ಹೇಳ್ಬೇಕಾದ್ರೆ ಸರಿಯಾಗೇ ಹೇಳ್ಬೇಕು. ಇಷ್ಟಿದ್ರೆ ತಾನೇ ಅದು ಆಪ್ತಿ ನಮ್ಮಲ್ಲಿ ಇದೆ ಅಂತ ಅರ್ಥ ಆಯ್ತು. ಇವ್ರ ಮಾತು ಪ್ರಮಾಣ. ಯಾಕೆ? ಇವರ ಮಾತಿಗೆ ಮೂಲ ಆಪ್ತಿ ಇವರಲ್ಲಿದೆ. ಇವರ ಮಾತಿಗೆ ಮೂಲ ಅಂದ್ರೆ ಆಧಾರ ಯಾವುದು? ಜ್ಞಾನ, ಇಚ್ಛೆ, ಮೋಸ ಮಾಡದೇ ಇರೋದು, ಶಕ್ತಿ, ಇಂದ್ರಿಯ ಶಕ್ತಿ, ಇವೆಲ್ಲ ಇದೆ ಇವರಲ್ಲಿ, ನಂಬೋದು ಇವ್ರನ್ನ ಅಂತ ನಂಬೋದಾಗ. ಹಾಗಾದ್ರೆ ಆಪ್ತಿ ಮೂಲ ವಾಕ್ಯತ್ವ ಇರ್ಬೇಕು, ಆಗ್ಲೇ ಅದನ್ನ ಆಪ್ತ ವಾಕ್ಯತ್ವ ಇದೆ ಅದರಲ್ಲಿ ಅಂತ ಹೇಳೋದು. ಸರಿ, ಏನಪ್ಪ ಆಪ್ತಿ ಅಂದ್ರೆ ಹೇಳಿ ಅಂದಾಗ ಬಿಡಿಸ್ತಾರೆ. ತತ್ವಜ್ಞಾನಾದಿ ಲಕ್ಷಣ ಖಲು ಆಪ್ತಿ. ಪ್ರಸಿದ್ಧ ತಾನೆ ಖಲು ಅಂತ ಹೇಳ್ತಾರೆ ಜಯತೀರ್ಥರು. ಖಲು ಅಂದ್ರೆ ಸಂಸ್ಕೃತದಲ್ಲಿ ಇದು ಪ್ರಸಿದ್ಧ ವಿಷಯ, ಇದ್ರ ಬಗ್ಗೆ ಹೇಳ್ಬೇಕಲ್ಲ, ನೆನಪಿಸ್ತಾ ಇದೀವಿ ಅಷ್ಟೇ. ಏನು? ತತ್ವಜ್ಞಾನಾದಿ ಲಕ್ಷಣ, ತತ್ವಜ್ಞಾನ ಮೊದಲಾದ ರೂಪದಲ್ಲಿರೋದೇ ಆಪ್ತಿ. ಏನದು? ಅದ್ ನಾನು ಹೇಳಾಯ್ತು ಈಗಾಗ್ಲೇ. ಅದನ್ನೇ ನಾನಿಂದ ವಿವಕ್ಷಿತಾರ್ಥ ತತ್ವಜ್ಞಾನ ಅಂತ ಸೇರಿಸ್ತೆ. ಅಲ್ಲಿ ಬರೀ ತತ್ವಜ್ಞಾನ ಹೇಳಿಲ್ಲ, ವಿವಕ್ಷಿತ ಅರ್ಥ ತತ್ವಜ್ಞಾನ. ಈಗ ತತ್ವಜ್ಞಾನ ಇರೋದು ಬೇಕಾದಷ್ಟು ಜನಕ್ಕೆ ಬೇರೆ ಬೇರೆ ಜ್ಞಾನ ಇರುತ್ತೆ. ಒಬ್ಬನ ವ್ಯಾಕರಣ ಗೊತ್ತಿದೆ ಚೆನ್ನಾಗಿ, ಹಾಗಂತ ಅವನು ಆ ವಿಷಯದಲ್ಲಿ ಆಪ್ತ, ವ್ಯಾಕರಣ ಚೆನ್ನಾಗಿ ಹೇಳ್ತಾನೆ. ವೇದಾಂತ ಗೊತ್ತಿದೆಯಾ? ಹಂಗೆ ಇಲ್ಲ, ವೇದಾಂತ ಹೇಳಿದ್ರೆ ತಪ್ಪಾಗಿ ಹೇಳ್ತಾನೆ, ಹಾಗಾದ್ರೆ ಅವನ ಆಪ್ತ.
ಸರ್ ಒಂದೊಂದ್ ವಿಷಯದಲ್ಲಿ ಒಬ್ಬೊಬ್ರು ಆಪ್ತರಿರ್ತಾರೆ, ಎಲ್ಲಾ ವಿಷಯದಲ್ಲಿ ಎಲ್ಲರೂ ಆಪ್ತರು ಹಾಗೆ ಸಾಧ್ಯ ಇಲ್ಲ. ಕೆಲವು ವಿಷಯದಲ್ಲಿ ಕೆಲವರು ಆಪ್ತರಿರ್ತಾರೆ, ಒಂದ್ 3-4 ವಿಷಯದಲ್ಲಿ ಆಪ್ತರಿರ್ತಾರೆ. ಹಾಗೆ ಇಲ್ಲಿ ವಿವಕ್ಷಿತಾರ್ಥ ತತ್ವಜ್ಞಾನ ಅಂತ ಅದಕ್ಕೆ ಹಾಕೋದು. ಅಂದ್ರೆ ಯಾವ ಶಾಸ್ತ್ರ ಹೇಳಿಕ್ ಹೊರಟಿದಾನಲ್ಲ ಆ ಶಾಸ್ತ್ರದ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರ್ಬೇಕು. ಮಿಕ್ಕಿ ಶಾಸ್ತ್ರ ಜ್ಞಾನ ಇದೆಯೋ ಇಲ್ಲೋ ನಮಗದ್ ಬೇಡ, ಹೇಳ್ತಾರ ವಿಷಯದಲ್ಲಿ ಸರಿಯಾಗಿ ಜ್ಞಾನ ಇದೆಯಾ ಹಾಗಾದ್ರೆ ಅವನ ಆಪ್ತ. ಇದನ್ನ ಹೇಳಲಿಕ್ಕೋಸ್ಕರ ವಿವಕ್ಷಿತಾರ್ಥ ತತ್ವಜ್ಞಾನ ಅಂತ ಸೇರಿಸ್ಬೇಕು. ವಿವಕ್ಷಿತ ಅರ್ಥ ಹೇಳಬೇಕು ಅಂತ ಇಚ್ಛೆ ಇರೋದು ಏನಿದೆ ವಸ್ತು, ಅದರ ಬಗ್ಗೆ ಸರಿಯಾಗಿ ಜ್ಞಾನ ಇರ್ಬೇಕು. ಒಬ್ರು ಬಂದ್ರು ಕೇಳಿದ್ರು ಈ ವಿಷಯದ ಬಗ್ಗೆ ನಮ್ಗೆ ಹೇಳ್ಕೊಡಿ ಅಂದ್ರು. ಇವ್ರು ಹೇಳ್ಕೊಟ್ರು, ಇವ್ರಿಗೆ ಬೇರೆ ಅದ್ರ ಬಗ್ಗೆ ಚೆನ್ನಾಗಿ ಜ್ಞಾನ ಇದೆ, ಅದ್ರ ಬಗ್ಗೆ ಗೊತ್ತಿಲ್ಲ, ಏನೋ ಅಂತ ಹೇಳ್ಬಿಟ್ರು. ಅದ್ ತಪ್ಪಾಗೋಯ್ತು. ಅದು ಆಪ್ತಿ ಮೂಲ ವಾಕ್ಯತ್ವ ಅಲ್ಲ. ಆ ವಾಕ್ಯ ಹೇಳಿದ್ರೆ ಅಷ್ಟೇ ಬಿಟ್ರೆ ಅಲ್ಲಿ ಏನು ಗೊತ್ತಿಲ್ಲದೆ ಹೇಳಿದ್ದಾರೆ ಅಂತ ಆಗ್ತಾರೆ. ಜ್ಞಾನ ಇದ್ ಹೇಳಿದ್ದಲ್ಲ, ಜ್ಞಾನ ಇಲ್ದೇನೆ ಹೇಳಿದ್ದು ಈ ತರ. ಸರಿ, ಈಗ ಜಿನಲ್ಲಿ ತತ್ವಜ್ಞಾನ ಇದೆಯಾ ಇಲ್ವಾ ಚರ್ಚೆ ಮಾಡೋಣ ಅಂತ. ಇದೊಂದು ಹೊಸ ವಿಚಾರ. ಒಬ್ಬರನ್ನ ಆಪ್ತ ಅಂತ ಕರಿಬಾರ್ದು ಅಂದ್ರೆ ಸರಿ, ನಿಮ್ಮ ಆಚಾರನು ಕರಿಬಾರ್ದು ಅಂದ್ರೆ ಇಲ್ಲ ಹಾಗೆಲ್ಲ ಹೇಳ್ಬೇಡಿ. ನಿಮ್ಮ ಆಚಾರನ ಕರಿಬಹುದು ಆಪ್ತರು ಅಂತ ನೀವ್ ಹೇಳ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಜಿನನನ್ನ ಆಪ್ತ ಅಂತ ಹೇಳಿಕ್ ಬರಲ್ಲ. ಯಾಕೆ? ಜಿನಲ್ಲಿ ತತ್ವಜ್ಞಾನ ಇಲ್ಲ. ಇದ್ ಹೆಂಗ್ ಗೊತ್ತಾಗತ್ತೆ? ನಮ್ ಜ್ಞಾನದ ಬಗ್ಗೆ ನಮಗ್ ಸರಿಯಾಗಿ ಅಂದಾಜಿಲ್ಲ. ಇನ್ ಇನ್ನೊಬ್ಬರ ಜ್ಞಾನ ಅವನಿಗ್ ತತ್ವಜ್ಞಾನ ಇಲ್ಲ, ಇವನಿಗ್ ತತ್ವಜ್ಞಾನ ಇಲ್ಲ ಅಂತ ಹೇಳಿಕ್ ಸಾಧ್ಯನಾ? ಅಂದ್ರೆ ಅದಕ್ಕೆ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಜಯತೀರ್ಥರ್ ತೀರ್ಮಾನ ಮಾಡ್ಕೊಡ್ತಾರೆ. ಯಾಕಂದ್ರೆ ಜ್ಞಾನ ಅನ್ನೋದು ಯಾರ ಕಣ್ಣಿಗೂ ಕಾಣಿಸ್ದೇ ಇರೋದು. ಈಗ ಇನ್ನೊಬ್ಬರಲ್ಲಿ ಅಷ್ಟೊಂದ್ ಜ್ಞಾನ ಇದೆ ಹೇಗ್ ಗೊತ್ತಾಗುತ್ತೆ? ನಮ್ ಕಣ್ಣಗ್ ಕಾಣಿಸತ್ತಾ? ಇಲ್ಲ. ಆದ್ರೆ ಇಷ್ಟೊಂದ್ ಮಾತಾಡ್ತಾರೆ, ಇಷ್ಟೊಂದ್ ಮಾಡಿದಾರೆ ಅಂದ್ರೆ ಇವ್ರ ಹತ್ರ ಒಂದಿಷ್ಟು ಜ್ಞಾನ ಇದೆ ಅಂತ ಅನುಮಾನ ಮಾಡ್ಕೊಳ್ತೀವಿ. ಅನುಮೇಯ ಅದು ಪ್ರತ್ಯಕ್ಷ ಅಲ್ಲ. ಹಾಗಾದ್ರೆ ಪ್ರತಿಯೊಂದು ನಾವು ವ್ಯವಹಾರ ಕಾಲದಲ್ಲಿ ಅನುಮೇಯ, ಪ್ರತ್ಯಕ್ಷ, ಶಾಬ್ದ ಈ ಶಬ್ದಗಳನ್ನ ಬಳಸದೇ ಇರ್ಬೋದು, ಪಾರಿಭಾಷಿಕ ಶಬ್ದ, ಶಾಸ್ತ್ರದ ಬಳಸೋ ಶಬ್ದ. ಆದ್ರೆ ಇಷ್ಟೆಲ್ಲ ಇದಾರೆ ಅಂದ್ರೆ ಇಷ್ಟಿರ್ಬೇಕು ಅಂತ ಅನುಮಾನ ಮಾಡ್ಕೊಂಡಿರ್ತೀವಿ. ಅದು ನಮ್ಗೆ ಹೇಳಲಿಕ್ಕೆ ಬರಲ್ಲ ಅಷ್ಟೇ. ಹಾಗಾದ್ರೆ ಶಾಸ್ತ್ರದಲ್ಲಿ ಇಂಥ ಪ್ರಮಾಣಗಳ ಬಗ್ಗೆನೇ ಚರ್ಚೆ ಮಾಡೋದು ಜಾಸ್ತಿ. ಲೋಕ ವ್ಯವಹಾರದಲ್ಲೇ ಇದೆ. ಲೌಕಿಕವಾಗಿ ಮಾತ್ರ ಅನ್ಬೇಕಾದ್ರೆ ವ್ಯವಹಾರಗಳಲ್ಲಿ ಇರುತ್ತೆ ಅದು ನಮ್ಗಲ್ಲಿ ಪಕ್ಷ, ಸಾಧ್ಯ, ಹೇತು, ದೃಷ್ಟ ಅಂತ ಹೇಳಿಕ್ ಬರಲ್ಲ ಅಷ್ಟೇ. ಅದನ್ನ ಮಾಡ್ಲಿಕ್ಕೆ ಬಂದ್ರೆ ಅವ್ನ್ ವಿದ್ವಾಂಸ ಆಗ್ಬಿಡುತ್ತೆ. ಸರಿಯಾಗಿ ಅರ್ಥ ಆಗಿದೆ ಅಂತ ಶಾಸ್ತ್ರ. ಪ್ರಕೃತಿ ಏನಾಯ್ತು? ಈ ದಿನನಿಗೆ ತತ್ವಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ರಿ. ಯಾಕೆ ಅಂದ್ರೆ ನೋಡಿ, ತತ್ರ ಧರ್ಮಾದಿ ವಿಷಯಂ ತತ್ವಜ್ಞಾನಂ ತಾವತ್ ನ ಜಿನಸ್ಯ ಪ್ರತ್ಯಕ್ಷಜನ್ಯಂ. ಹೌದು, ತತ್ವಜ್ಞಾನ ಅಂದ್ರೆ ಯಾವ್ದ್ರ ಬಗ್ಗೆ ಜ್ಞಾನ? ವ್ಯಾಕರಣದ ಬಗ್ಗೆನಾ? ವ್ಯಾಕರಣ ಜಿನನ್ಗೂ ಗೊತ್ತು, ನಮ್ಮ ಆಚಾರ್ಗೂ ಗೊತ್ತು. ಬೇರೆ ಶಾಸ್ತ್ರನ ನೋಡಿ, ಧರ್ಮಾಧರ್ಮಗಳ ಬಗ್ಗೆ ಹೇಳ್ತಾರೆ. ಪುಣ್ಯ ಪಾಪಗಳ ಬಗ್ಗೆ, ಧರ್ಮಾಧರ್ಮ, ಸ್ವರ್ಗ ನರಕ ಇವುಗಳ ಬಗ್ಗೆ ಸರಿಯಾಗಿ ಜ್ಞಾನ ಇದೆಯಾ ಜಿನನಿಗೆ? ಅದನ್ನ ಹೇಳಿ. ತತ್ವ ಅಂದ್ರೆ ಅದೇ. ನಾವು ತತ್ವ ಅಂದ್ರೆ ತತ್ವ ಸಂಖ್ಯಾನ, ತತ್ವ ವಿವೇಕ ಹೇಳ್ತೀವಲ್ಲ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಅಂತ. ಆ ತತ್ವದ ಬಗ್ಗೆ ಈಗ ಮಾತಾಡ್ತಾರೆ ಸದ್ಯಕ್ಕೆ. ಧರ್ಮಾದಿ ತತ್ವಜ್ಞಾನ ಇದೆಯಾ ಇಲ್ವಾ ಜಿನನಿಗೆ? ಅದನ್ನ ಕೇಳ್ತಾರೆ. ಇದೆ ಹೌದು, ಅವ್ನಿಗೆ ಧರ್ಮ ಅಂದ್ರೆ ಗೊತ್ತು, ಅಧರ್ಮ ಅಂದ್ರೆ ಗೊತ್ತು, ಅದಕ್ಕೆ ತಾನೇ ಅವ್ನು ಉಪದೇಶ ಕೊಡ್ಲಿಕ್ಕಿರೋದು ಅಂದ್ರೆ ಇಲ್ಲ. ನೋಡಿ, ಧರ್ಮ ಜ್ಞಾನ ಅಧರ್ಮ ಜ್ಞಾನ ಹೇಗ್ ಬಂತ ಹೇಳಿ, ಯಾವ ಪ್ರಮಾಣದಿಂದ ಬಂತು? ಅವ್ನ್ ಕಣ್ಣಾರೆ ನೋಡಿದ್ನ, ಪ್ರತ್ಯಕ್ಷದಿಂದ ಬಂತ, ಅನುಮಾನದಿಂದ ಬಂತ, ಶಬ್ದದಿಂದ ಬಂತ, ಹೇಗ್ ಬಂತ ಹೇಳಿ. ಯಾಕೆಂದ್ರೆ ಧರ್ಮ ಏನ್ ಕಣ್ಣಗ್ ಕಾಣಿಸೋದಲ್ಲ. ಬೇಡ, ಕಿವಿಗೆ ಹೋಗಿ ಧರ್ಮಕ್ಕೂ ಅಂಟ್ಕೊಂಡ್ಬಿಡಲ್ಲ. ಕಿವಿಯಿಂದ ಶಬ್ದ ಗೊತ್ತಾಗುತ್ತೆ, ನಾಲ್ಗೆಯಿಂದ ರಸ ಗೊತ್ತಾಗುತ್ತೆ. ಹಾಗೆ ಧರ್ಮ ನಾಲ್ಗೆ ಮೇಲೆ ಬಂದ್ ನಿಂತಿರತ್ತ, ಗೊತ್ತಾಗಲ್ಲ. ಕೈಯಿಂದ ಧರ್ಮ ಮುಟ್ಬೋದಾ? ಕೈಯಿಂದ ಯಾವ್ದೋ ನೀರ್ನೋ ಬೆಂಕಿನೋ ಮುಟ್ಟೋ ತರ ಧರ್ಮ ಮುಟ್ಬೋದಾ? ಆಗಲ್ಲ. ಅಂದ್ರೆ ಯಾವ್ದೇ ಇಂದ್ರಿಯಗಳಿಗೂ ಧರ್ಮಾಧರ್ಮಗಳ ಬಗ್ಗೆ ಗೊತ್ತಾಗಲ್ಲ. ಯಾಕೆ? ಅತೀಂದ್ರಿಯ ಅಂತ ಅದು ಧರ್ಮಾಧರ್ಮ. ಪುಣ್ಯ ಪಾಪ ಅತೀಂದ್ರಿಯ. ಅದನ್ನ ಹೇಳ್ತಾರೆ. ವಿಷಯಾನ್ ಪ್ರತಿ ಸ್ಥಿತಸ್ಯ ಅಕ್ಷಸ್ಯ ಪ್ರತ್ಯಕ್ಷತ್ವಾತ್. ವಿಷಯ ವಸ್ತುವನ್ನ ಕುರಿತು ಇರುವಂತಹ ಇಂದ್ರಿಯವನ್ನೇ ಪ್ರತ್ಯಕ್ಷ ಅಂತ ಕರಿತೀವಿ. ವಸ್ತುವಿಗೂ ಇಂದ್ರಿಯಕ್ಕೂ ಸಂಪರ್ಕನೇ ಆಗಲ್ಲ. ಇಲ್ಲಿ ಧರ್ಮಾಧರ್ಮ ಎಲ್ಲಿ ಇದೆಯೋ ಕಣ್ಣಗಂತೂ ಕಾಣಿಸಲ್ಲ. ಯಾವ ಇಂದ್ರಿಯಕ್ಕೆ ಅಕ್ಷಕ್ಕೆ, ಯಾವ ಇಂದ್ರಿಯಕ್ಕೆ ಆ ಧರ್ಮಾಧರ್ಮಾದಿಗಳ ಸಂಪರ್ಕ ಆಗ್ಬೇಕು? ಆಗೋದೇ ಇಲ್ಲ. ಮತ್ ಪ್ರತ್ಯಕ್ಷದಿಂದ ನಿಮ್ಮ ಜಿನನಿಗೆ ಜ್ಞಾನ ಬಂತ? ಧರ್ಮಾಧರ್ಮದ್ದು ಬರಲ್ಲ. ಸರಿ, ಎರಡನೇದು ಧರ್ಮಾದೇಶ ಅಕ್ಷ ಅವಿಷಯತ್ವ, ಅದು ಕಣ್ಣಗ್ ಕಾಣಿಸಲ್ಲ, ಒಪ್ಕೊಂಡು. ಇಲ್ಲ ನಿಮಗ್ ಗೊತ್ತಿಲ್ಲ, ನಮ್ಮ ಜಿನನಿಗೆ ಕಣ್ಣು ಕಾಣಿಸತ್ತೆ ಧರ್ಮಾಧರ್ಮ. ಓಹೋ, ಅವನಿಗೆ ಮಾತ್ರ ಯಾಕೆ ಕಾಣಿಸ್ಬೇಕಾದ್ರೆ ಬೇರೆಯವ್ರಿಗೂ ಕಾಣಿಸ್ಲಿ ಅಂತ ನಾವ್ ಇನ್ನೊಂದು ಆಕ್ಷೇಪ ಮಾಡಿದ್ವಿ. ತಥಾತ್ವೇ ವಾ ಅನ್ಯೇಷಾಮಪಿ ತದ್ವಿಗತಿ ಪ್ರಾಪ್ತೆ. ಅದೇನು ಜಿನನಿಗೆ ಮಾತ್ರ ಕಣ್ಣು ಕಾಣಿಸೋದು, ಬೇರೆಯವ್ರಿಗೆ ಕಣ್ಣು ಕಾಣಿಸಲ್ಲ? ಈಗ ಕಣ್ಮುಂದೆ ಇರುವಂತ ಯಾವ್ದೋ ಒಂದು ಪುಸ್ತಕ, ಅದೇನ್ ಜಿನನಿಗೆ ಮಾತ್ರ ಕಾಣ್ಬೇಕಾ? ನಮಗ್ ಕಾಣಲ್ವಾ? ಪ್ರತ್ಯಕ್ಷ ಕಾಣ್ಬೇಕು ಅಂದ್ರೆ ಏನರ್ಥ? ಒಂದು ರೂಪ ಇರ್ಬೇಕು. ಕಪ್ಪೋ ಬಿಳಿನೋ ಕೆಂಪೋ ಏನೋ ಒಂದು ಬಣ್ಣ ಇರ್ಬೇಕಷ್ಟೇ. ರೂಪ ಇರ್ಬೇಕು. ರೂಪ ಇದ್ರೆ ಕಾಣಿಸಲ್ಲ. ಯಾಕಂದ್ರೆ ಪರಮಾಣು ಇದೆ ಚಿಕ್ಕದು, ಅಲ್ಲಿ ರೂಪ ಇರಲ್ವಾ? ಇರತ್ತೆ. ಅದೇ ಕಣ್ಣು ಕಾಣಿಸತ್ತಾ? ಇಲ್ಲ.
ಯಾಕೆ ಕಣ್ಣು ಕಾಣಿಸಲ್ಲ? ಮಹತ್ವ ಇಲ್ಲ, ಅದು ತುಂಬಾ ಚಿಕ್ಕದು. ಹಾಗಾದ್ರೆ ಒಂದು ಪ್ರತ್ಯಕ್ಷ ಕಣ್ಣಿಂದ ನೋಡ್ಬೇಕಂದ್ರೆ ಅದು ದೊಡ್ಡದಾಗಿರ್ಬೇಕು, ರೂಪ ಇರ್ಬೇಕು, ಬಣ್ಣ ಇರ್ಬೇಕು. ಯಾಕಂದ್ರೆ ನೋಡಿ, ದೊಡ್ಡದ ಬರೀ ಮಹತ್ವ ಇದ್ರೆ ಸಾಲಲ್ಲ. ಆಕಾಶ ಕಣ್ಣು ಕಾಣತ್ತಾ? ಇಲ್ಲ. ಆತ್ಮ ಮಹತ್ವ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ. ಕಾಲ ಇದೆ, ದಿಕ್ಕಿದೆ, ಮಹತ್ವ ಇದೆ, ಎಲ್ಲಾ ಕಡೆ ಇದೆ. ಹಾಗಂತ ಕಣ್ಣು ಕಾಣಿಸುತ್ತ? ಕಾಣಿಸಲ್ಲ. ಯಾಕೆ? ರೂಪ ಇಲ್ಲ ಅದಕ್ಕೆ. ಹಾಗಾದ್ರೆ ಏನಾಯ್ತು? ರೂಪ ಮಹತ್ವ ಎರಡು ಬೇಕು ಕಣ್ಣು ಕಾಣಿಸ್ಬೇಕು ಅಂದ್ರೆ ಒಂದ್ ವಸ್ತು. ಈ ವಿಷಯನ ವೈಶೇಷಿಕ ಅಧಿಕರಣ ಅಂತ ಬರುತ್ತೆ. ಅಂದ್ರೆ ತುಂಬಾ ಕಠಿಣ ಅಧಿಕರಣ ಅಂತ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ, ತುಂಬಾ ಸೊಗಸಾಗಿ ಹೇಳ್ತಾರೆ. ಪರಮಾಣುವಿನ ಬಗ್ಗೆ ವಿಚಾರ ಮಾಡ್ತಾರೆ, ಹೊಸ ವಿಚಾರ ಆಚಾರ್ಯ ತಿಳಿಸ್ಕೊಡೋದು. ವೈಶೇಷಿಕ ಅಧಿಕರಣ ಅಂತ ಬರುತ್ತೆ, 2ನೇ ಅಧ್ಯಾಯದಲ್ಲಿ ಬರುತ್ತೆ. ಅದ್ ಮುಂದೆ ನೋಡ್ತೀವಿ ನಾವು. ಹಾಗಾದೇನಾಯ್ತು? ಒಂದು ಪ್ರತ್ಯಕ್ಷ ಕಣ್ಣಿಗೆ ಗೋಚರ ಆಗ್ಬೇಕು ಅಂದ್ರೆ ಅದರಲ್ಲಿ ರೂಪ ಇರ್ಬೇಕು, ಮತ್ತೊಂದು ಅದು ವಸ್ತು ಮಹತ್ತಾಗಿರ್ಬೇಕು, ಚಿಕ್ಕದಾಗಿರ್ಬಾರ್ದು. ಪರಮಾಣು ತರ ಇದ್ರೆ ಕಣ್ಣು ಕಾಣಿಸಲ್ಲ. ಹಾಗಾದ್ರೆ ಇಲ್ಲಿಗೆ ಬರೋಣ. ಈಗ ಧರ್ಮ ಅಧರ್ಮ ತಗೊಳ್ಳೋಣ. ಧರ್ಮ ದೊಡ್ಡದ ಚಿಕ್ಕದ ಹೇಳಿ? ಅಯ್ಯೋ, ಅದು ರೂಪ ಇದ್ರೆ ತಾನೇ ಕಾಣಿಸೋ, ದೊಡ್ಡ ಚಿಕ್ಕದು ಅನ್ಲಿಕ್ಕೆ. ಹಾಗ ರೂಪ ಇಲ್ಲ, ಅದಕ್ಕೆ ಮಹತ್ವ ಇಲ್ಲ, ಅಷ್ಟು ದೊಡ್ಡದ ಆಕಾರ ಇಲ್ಲ ಅದಕ್ಕೆ. ಮತ್ ಮಹತ್ವ ಇಲ್ಲ, ರೂಪ ಇಲ್ಲ ಅಂದ್ಮೇಲೆ ಹೆಂಗ ಜಿನ ನೋಡ್ಬಿಟ್ಟ ಕಣ್ಣಿಂದ? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕಡಿಮೆ ಮಾಡಿದ್ರು. ಧರ್ಮಾದೇಶ ಅಕ್ಷ ಅವಿಷಯತ್ವ. ಹಾಗಾದ್ರೆ ನಿಮಗೆ ಜಿನನಿಗೆ ಕಾಣ್ತಾ ಇದೆ ಅಂದ್ರೆ ಅದಕ್ಕೊಂದು ರೂಪ ಇದೆ ಅಂತ ಅರ್ಥ, ಅದು ದೊಡ್ಡದಾಗಿದೆ ಅಂತ ಅರ್ಥ. ಮತ್ತೆ ದೊಡ್ಡದಾಗಿದ್ದು ರೂಪ ಇದ್ದು ಬೇರೆಯವ್ರಿಗೆ ಕಾಣಲ್ಲ, ಇವ್ರು ಮಾತ್ರ ಕಾಣುತ್ತೆ ಅಂದ್ರೆ ಅದು ಹೆಂಗ್ ಸಾಧ್ಯ? ಇದನ್ನ ಒಪ್ಕೊಳ್ಲಿಕ್ಕೆ ಆಗತ್ತ ಅಂತ? ಅದನ್ನ ಅದು ಸರಿಯಲ್ಲ. ಅತಏವನ ಅನುಮಾನ ಜನ್ಯಂ. ಆದ್ರಿಂದಲೇ ಪ್ರತ್ಯಕ್ಷದಿಂದಲೇ ಧರ್ಮ ಅಧರ್ಮದ ಬಗ್ಗೆ ತಿಳಿತಾ ಇಲ್ಲ ಅಂದ್ಮೇಲೆ ಅನುಮಾನದಿಂದ ಹೇಗಪ್ಪ ತಿಳ್ಕೊಳ್ತಿ ಅಂತ ಪ್ರಶ್ನೆ. ಯಾಕೆ? ಈಗ ಪರ್ವತೋ ವನ್ಯಮಾನ್ ಧೂಮಾನ್ ಮಹಾನಸವತ್ ಅಂತ ಹೇಳ್ತೀವಿ. ಪರ್ವತಲ್ಲಿ ಬೆಂಕಿ ಇದೆ, ಧೂಮ ಇರೋದ್ರಿಂದ ಮಹಾನಸ ಅಡ್ಗೆ ಮನೆ ತರ ಅಂತ ಹೇಳ್ತೀವಿ. ಕಣ್ಣಾರೆ ಪರ್ವತ ನೋಡ್ಲಿಲ್ಲ, ಧೂಮ ನೋಡ್ಲಿಲ್ಲ, ಅಡ್ಗೆ ಮನೆ ನೋಡ್ಲಿಲ್ಲ, ಬೆಂಕಿ ಮಾತ್ರ ಗೊತ್ತಾಗ್ಬಿಡುತ್ತೆ. ಇದಂಗ್ ಸಾಧ್ಯ? ಅನುಮಾನದಿಂದ. ಅಂದ್ರೆ ಅನುಮಾನ. ಅದಕ್ಕೆ ಆ ಪ್ರಮಾಣಗಳ ಬಗ್ಗೆ ಹಿಂದೆ ಎಲ್ಲ ಹೇಳಿದ್ದ. ಅದಕ್ಕೆ ಅವೆಲ್ಲ ತಲೆಯಲ್ಲಿದ್ರೆ ಅರ್ಥ ಆಗ್ತಾ ಹೋಗುತ್ತೆ ಚೆನ್ನಾಗಿ. ಅನುಸೃತ್ಯಮಾನ ಅನುಮಾನ. ಪ್ರತ್ಯಕ್ಷವನ್ನ ಅನುಸರಿಸ್ಕೊಂಡು ಇರೋದೇ ಅದು ಅನುಮಾನ. ಅದ್ರಿಂದಲೇ ಅದು ಪ್ರಮಾಣ. ತಂದೆ ತಾಯಿ ಇಲ್ದೆ ಮಗು ಅಂತ ಹೇಗ್ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಗುರುಗಳು ಇಲ್ದೆ ಶಿಷ್ಯರು ಹೇಗೆ ಉನ್ನತಿ? ಗುರುಗಳ ಅನುಗ್ರಹ ಬೇಕೇ ಬೇಕು. ದೇವರಿಲ್ದೆ ಪ್ರಜೆಗಳು ಇರ್ಲಿಕ್ಕೆ ಸಾಧ್ಯನ? ಹಾಗೆ ಅನುಮಾನ ಪ್ರತ್ಯಕ್ಷ ಇಲ್ದೆ ಇರ್ಲಿಕ್ಕೆ ಬದುಕ್ಲಿಕ್ಕೆ ಆಗತ್ತ? ಪ್ರತ್ಯಕ್ಷ ಇದ್ರೆ ಅನುಮಾನ, ಇಲ್ಲ ಅಂದ್ರೆ ಇಲ್ಲ. ಹಾಗಾದ್ರೆ ಪ್ರತ್ಯಕ್ಷ ಮೇಲೆ ಅನುಮಾನ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಅದೇ ರೀತಿ ಪ್ರಕೃತ ಜಿನನಿಗೆ ಧರ್ಮ ಅಧರ್ಮದ ಜ್ಞಾನ ಅನುಮಾನದಿಂದ ಬರ್ಬೇಕು ಅಂದ್ರೆ ಅವ್ನು ಪ್ರತ್ಯಕ್ಷದಿಂದ ಮೊದಲು ಗೊತ್ತಿರ್ಬೇಕು. ಅದಂತೂ ಗೊತ್ತಾಗಲ್ಲ. ಅದಕ್ಕೆ ರೂಪ ಇಲ್ಲ, ಮಹತ್ವ ಇದೆ. ಮತ್ ಪ್ರತ್ಯಕ್ಷ ಇಲ್ಲ ಅಂದ್ಮೇಲೆ ಅನುಮಾನದಿಂದ ಹೇಗೆ ಜಿನ ತಾನು ಧರ್ಮಾಧರ್ಮಗಳ ಜ್ಞಾನವನ್ನ ತಂದುಕೊಂಡಿದ್ದಾನೆ? ಧರ್ಮಾಧರ್ಮ ಜ್ಞಾನನೇ ಇಲ್ದೇ ಇರೋ ಜಿನ ನಿಮಗೆ ಧರ್ಮಾಧರ್ಮ ಉಪದೇಶ ಕೊಡ್ತಾನ? ಆ ಮಾತು ಪ್ರಮಾಣನ? ಏನ್ ಮಾತಾಡ್ತೀರಿ ಅಂತ ಈ ಖಂಡನೆ ಕೊನೆಗೆ ಅಲ್ಲಿಗೆ ಹೋಗುತ್ತೆ. ಯಾರಿಗೆ ಧರ್ಮಾಧರ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಯೋಗ್ಯತೆ ಇದೆ ಕಣ್ಣಾರೆ ನೋಡ್ಲಿಕ್ಕೆ, ಅವ್ರು ನಿಜವಾದವ್ರು. ಅದು ನಿಮ್ಮ ಜಿನನಿಗೆ ಅದಿಲ್ಲ. ಯಾಕಂದ್ರೆ ಪ್ರತ್ಯಕ್ಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೂ ಪ್ರಶ್ನೆ ಕೇಳ್ತಾರ ಅವರು, ಸುಮ್ನೆ ಬಿಡಲ್ಲ. ನಿಮ್ಮವ್ರು ನೋಡಿದಾರ ಅಂತ ಕೇಳ್ತಾರೆ. ನಾವೇನಂತೀವಿ ಅದಕ್ಕೆ ಅಂದ್ರೆ ಉತ್ತರ ಬೇರೆ ಇದೆ, ನಮ್ಗೆ ರೆಡಿ ಇದೆ. ವೇದ ಪ್ರಮಾಣ ಅಂತ ನಾವು ಒಪ್ತೀವಿ. ನಾವು ಒಪ್ತೀವಿ ಅಂದ್ರೆ ವೇದ ಪ್ರಮಾಣ ಅಂತ ಅವ್ರು ಒಪ್ಪಲ್ಲ. ಅವ್ರು ಒಪ್ಪಿದ್ರೆ ನಮ್ ಪಕ್ಷಕ್ಕೆ ಬಂದ್ಬಿಡ್ತಾರೆ. ಅದ್ರ ಮುಂದೆ ಅದಕ್ಕೆ ಉತ್ತರಗಳಿದೆ. ಅದು ಒಬ್ಬ ಮನುಷ್ಯನ ಇಟ್ಕೊಂಡು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಧರ್ಮಾಧರ್ಮಗಳ ಬಗ್ಗೆ ಒಂದು ಅಪೌರುಷೇಯವಾದ ಒಂದು ಮಾತು ಬೇಕು, ಅದು ವೇದ ಅಂತ. ವೇದ ಪ್ರಾಮಾಣ್ಯವನ್ನು ಒಪ್ಪಿಸ್ತೀವಿ ಅವ್ರಿಗೆ. ಜೈನರಿಗೆ ವೇದ ಪ್ರಮಾಣ ಒಪ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ಪಕ್ಷ ಸರಿ ಇಲ್ಲ. ನೋಡಿ, ಇನ್ನೊಂದು ಅನುಮಾನ ಮಾಡಿದ್ದೀಗ. ಜಿನಃ ಆಪ್ತಃ ಅಸ್ಖಲಿತ ವಾಕ್ತ್ವ. ಜಿನ ಒಬ್ಬ ಆಪ್ತ, ಯಾಕೆ? ಮಾತು ಚೆನ್ನಾಗಾಡ್ತಾನೆ, ಎಂದಿಗೂ ಎಡವಲ್ಲ ಅಂತ ಹೇಳಿ. ಈ ಅನುಮಾನ ಮಾಡ್ಬೇಕು ಅಂದ್ರೆ ಪ್ರತ್ಯಕ್ಷದಿಂದ ಜಿನ ಗೊತ್ತಿರ್ಬೇಕು ತಾನೆ? ಪ್ರತ್ಯಕ್ಷದಿಂದ ಗೊತ್ತಿದ್ರೆ ಮಾತ್ರ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ. ಅದು ಪ್ರತ್ಯಕ್ಷದಿಂದ ಅಷ್ಟೇ ಅಂತ ಹೇಳ್ತಾ ಇಲ್ಲ, ಆಗಮನದಿಂದ ಮೊದಲು ಗೊತ್ತಿದ್ರು ಆಯ್ತು, ಅನುಮಾನದಿಂದ. ಒಟ್ಟು ಅನುಮಾನಕ್ಕೊಂದು ಮೂಲ ಪ್ರತ್ಯಕ್ಷನೋ ಆಗಮನ ಆಗಿರ್ಲೇಬೇಕು ಪ್ರಮಾಣ. ಇಲ್ಲ ಅಂದ್ರೆ ಅಂಥ ಅನುಮಾನ ಅಲ್ವೇ ಅಲ್ಲ. ಸರಿ, ಈಗ ಜಿನನನ್ನ ನೋಡೇ ಇಲ್ಲ, ಅವ್ನ್ ಜಿನನ ಬಗ್ಗೆ ಕೇಳಲೇ ಇಲ್ಲ. ಮತ್ತೆ ಜಿನಃ ಆಪ್ತಃ ಅಸ್ಖಲಿತವಾಗ್ತವ. ಜಿನ ಅಂತ ಅವನ ಆಪ್ತ, ಅಸ್ಖಲಿತವಾಗ್ತವ. ಯಾರ್ ಜಿನ? ಯಾವನು ಗೊತ್ತು? ಅವ್ನು ಗೊತ್ತೇ ಇಲ್ಲ. ಅವ್ನು ಗೊತ್ತಿರ್ಬೇಕದು. ಹಾಗಾದ್ರೆ ಪ್ರತ್ಯಕ್ಷ ಯಾವುದೋ ಒಂದು ಇಂದ್ರಿಯದಿಂದ ಜಿನನ ಬಗ್ಗೆ ಕೇಳಿರ್ಬೇಕು. ಜಿನನ ದೇಹವನ್ನ ಅದು ನೋಡಿರ್ಬೇಕು. ನೋಡಿದ್ರೆ ಆಗ ಇವನ ಆಪ್ತ ಅಸ್ಖಲಿತವಾಗ್ತದಂತ ಅವನ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರೆ. ಅದ್ ಸರಿ ಇಲ್ಲ ಅಂತ ಮುಂದೆ ಖಂಡನೆ ಮಾಡ್ಬೋದು. ಸರಿ, ವಾಕ್ಯಾಂತರಾಭ್ಯುಪಗಮೇತು ಅಂಧ ಪರಂಪರಾ ಏವಂ ಅವಿಪ್ರಲಿಪ್ಸ ಅಪಿ ದುರಧಿಗಮ ಅಲ್ಲ. ಜಿನನ ಈ ಧರ್ಮಾಧರ್ಮ ವಿಷಯಕ ಜ್ಞಾನ, ಧರ್ಮದ ಬಗ್ಗೆ ಅಧರ್ಮದ ಬಗ್ಗೆ ಜಿನನಗ್ ಗೊತ್ತಿದೆ. ಅದ್ ಹೇಗೆ ಅಂತ ನೀವು ಕೇಳಿದ್ರಿ ಅಲ್ವಾ? ನಮ್ಗೆ ಬೇರೆಯವರೆಲ್ಲ ಹೇಳಿದ್ದಾರೆ. ಜಿನನ ಶಿಷ್ಯರು ಯಾರ್ಯಾರಿದ್ರೋ
ಅವರೆಲ್ಲ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಜಿನನಿಗೆ ಧರ್ಮದ ಬಗ್ಗೆ ಅಧರ್ಮದ ಬಗ್ಗೆ ಜ್ಞಾನ ಇತ್ತು ಅಂತ ತಿಳಿಸಿದ್ದಾರೆ. ನಾವ್ ಅವ್ರ ಮಾತನ್ನೇ ಒಪ್ಪಲ್ಲ, ಖಂಡನೆ ನಾವ್ ಮಾಡೋದು. ಜಿನನ್ನೇ ಒಪ್ಪಲ್ಲ, ಏನ್ ಅವ್ರ ಶಿಷ್ಯರನ್ನೇ ಯಾಕೆ ನಾವ್ ಒಪ್ತೀವಿ? ಒಪ್ಪಲ್ಲ. ಅಲ್ಲ, ಅವ್ರನ್ನ ಆಪ್ತರು ನೀವು ಒಪ್ಬೇಕು. ಮೊದಲು ಜಿನನಲ್ಲಿ ಆಪ್ತತ್ವ ಸಾಧನೆ ಮಾಡಿ ಆಮೇಲೆ ಅವ್ನ ತನಕ ಹೋಗಿ, ಅವ್ರ ಶಿಷ್ಯರ ತನಕ. ನೀವ್ ಹೀಗೆ ಹೇಳ್ತಾ ಹೋದ್ರೆ ಸರಿ, ಅವ್ರು ಹೇಳಿದಕ್ಕೆ ಏನ್ ಪ್ರಮಾಣ? ಈಗ ಅವ್ರ ಜಿನನ್ ಶಿಷ್ಯ ಹೇಳ್ತು, ಅವ್ರು ಹೇಳಿದಕ್ಕೆ ಏನ್ ಪ್ರಮಾಣ? ಅಲ್ಲ, ಅವ್ರ ಪ್ರತ್ಯಕ್ಷ ಅವ್ರಿಗೆ ಹಾಗಾದ್ರೆ ಜಿನನೇ ನೋಡ್ದೇ ಇರೋ ಧರ್ಮಾಧರ್ಮಗಳನ್ನ ಜಿನನ ಶಿಷ್ಯ ನೋಡ್ಬಿಟ್ನ ಹಾಗಾದ್ರೆ? ಸರಿ, ಜಿನನ ಶಿಷ್ಯ ಅವನು ಹೇಗ್ ನೋಡಿದ್ದಾನೆ? ಅಲ್ಲಿ ಪ್ರಶ್ನೆ ಬರುತ್ತಲ್ಲ, ಇದು ಅವ್ರ ಶಿಷ್ಯ ನೋಡಿದಾನೆ. ಹೀಗೆ ಹೇಳ್ತಾ ಹೋದ್ರೆ ಅಂಧ ಪರಂಪರೆ, ಕುರುಡರ ಪರಂಪರೆ. ಹಾಲು ಬಿಳಿಯಾಗಿದೆಯಾ ಕಪ್ಪಗಿದೆಯಾ ಅಂತ ಒಬ್ಬ ಕೇಳಿದಂತೆ. ಅದ್ ಕೇಳಿದ್ ಯಾರ ಹತ್ರ? ಕುರುಡನ ಹತ್ರ ಒಬ್ಬ ಕೇಳಿರೋದು. ಒಬ್ಬ ಆ ಕುರುಡ ಹೇಳ್ತಾನೆ ಹಾಲು ಬಿಳಿಯಾಗಿದೆ ಅನ್ಬಿಟ್ಟ. ಬಿಳಿಯಾಗಿದೆ ಅಂತ ಅಂದ ಅವನು, ಅವನ ಕಪ್ಪು ಅಂತ ಹೇಳಿಲ್ಲ, ಹಾಲು ಬಿಳಿ ಅಂತ ಅಂದ್ಬಿಟ್ಟ. ಅದಕ್ಕೆ ಇವನ್ ಮಾತಿಗೆ ಏನ್ ಪ್ರಮಾಣ? ಅವ್ನ್ ಕೇಳ್ತಾನೆ, ನೀನ್ ಹೇಳಿದ್ದಕ್ಕೆ ಏನ್ ಪ್ರಮಾಣ? ನಂಗೆ ಇನ್ನೊಬ್ಬ ಕುರುಡ ಹೇಳ್ದ ಅಂತ. ಅವನ್ ಹೇಳ್ತಾನೆ, ನಿನಗೆ ಹೇಗ್ ಗೊತ್ತು? ನೀ ಹಾಲು ಬಿಳಿ? ಹೌದು, ಹಾಲು ಬಿಳಿನೇ ಅಂತ. ವಿಷಯ ಸರಿನೇ ಅನ್ನಿಸ್ತಾ ಇರ್ಬೋದು, ವಸ್ತುತ ಕುರುಡ ಹೇಳ್ತಾನೆ. ಆ ಮಾತಿನ ಬಗ್ಗೆ ಹೇಗ್ ವಿಶ್ವಾಸ ಇಡೋದು? ಸರಿ, ಇನ್ನೊಬ್ಬ ಕುರುಡ. ಹೀಗೆ ಅಂಧ ಪರಂಪರೆ ಬೆಳೀತಾ ಹೋದ್ರೆ ಮೂಲ ಎಲ್ಲಿ? ಮೂಲ ಒಬ್ಬ ಕುರುಡನೇ ಸಿಗೋದು ಕೊನೆಗೆ. ಅವನಿಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಅಂದ್ಮೇಲೆ ಈ ತರ ಆಯ್ತು ನಿಮ್ ಕಥೆ. ಧರ್ಮ ನೋಡಿದೀವಿ, ಹಾಲು ಬಿಳಿ ಆಗಿದೆ, ಧರ್ಮ ಹೀಗಿದೆ, ಅಧರ್ಮ ಹೀಗಿದೆ. ಯಾರು ಹೇಳಿದ್ದು? ಕುರುಡರು, ಇನ್ನೊಬ್ಬ ಕುರುಡ. ಹೀಗೆ ಹೋಗ್ತಾ ಹೋದ್ರೆ ತೀರ್ಮಾನ ಆಗಲ್ಲ. ಹಾಗಾಗಿ ಧರ್ಮಾಧರ್ಮದ ಬಗ್ಗೆ ವ್ಯವಸ್ಥೆನೇ ಇಲ್ಲ ನಿಮ್ಮ ಸಿದ್ಧಾಂತದಲ್ಲಿ. ಮತ್ತೆ ಮೋಸ ಮಾಡಲ್ಲ ಅಂತ ಹೇಳ್ತಿರಲ್ಲ, ಇದನ್ನು ನಿಶ್ಚಯ ಮಾಡ್ಕೊಡಿ. ಮೋಸ ಮಾಡಲ್ಲ ಹೇಗ್ ಹೇಳ್ತೀರಿ? ಜಿನ ಮೋಸ ಮಾಡ್ಲಿಕ್ಕೆ ಶಾಸ್ತ್ರ ಮಾಡಿರ್ಬೋದಲ್ಲ ಅಂತ ಪ್ರಶ್ನೆ. ಇಷ್ಟು ಪ್ರಶ್ನೆ ಮಾಡಿದಾಗ ಒಂದೊಂದೇ ಖಂಡನೆ ಮಾಡಿದ್ದಾರೆ. ಏನ್ ಖಂಡನೆ ಮಾಡಿದ್ದಾರೆ? ಅವನಿಗೆ ತತ್ವಜ್ಞಾನ ಇಲ್ಲ, ಧರ್ಮಾಧರ್ಮದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ಯಾಕೆ? ಯಾವ ಪ್ರಮಾಣದಿಂದ ಬರುತ್ತೆ? ಉತ್ತರ ಇಲ್ಲ. ಮತ್ತೆ ಆಮೇಲೆ ಮೋಸ ಮಾಡಲ್ವಾ? ಯಾಕೆ ಮೋಸ ಮಾಡಲ್ಲ? ಮೋಸ ಮಾಡ್ಬೋದಲ್ಲ ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ತುಂಬಾ ಹರಸಾಹಸ ಪಡ್ತಾನೆ. ಇಲ್ಲ, ಹೀಗಾಗಿರ್ಬೋದು ಅಂತ. ಅದೇನಂದ್ರೆ ಇವರೇ ಜಯತೀರ್ಥರೇ ಅದಕ್ಕೆ ಪ್ರಶ್ನೆಗಳು ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಹಾಗಾದ್ರೆ ಅವ್ರ ಮತದಲ್ಲಿ ನಿಂತು ಹೇಗ್ ಅವ್ರು ಸಾಧನೆ ಮಾಡ್ತಾರೆ? ಒಬ್ಬ ಮೋಸಗಾರ ಅಲ್ಲ ಅಂತ ಹೇಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಮುಂದಕ್ಕೆಲ್ಲ ನಿರೂಪಣೆ ಮಾಡ್ತಾರೆ. ಅದೆಲ್ಲ ಒಂದ್ ಮತ್ತೆ ನಾಳೆ ದಿವ್ಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ. ಧನ್ಯವಾದ. ನಮಸ್ಕಾರ. ಧನ್ಯವಾದ ಗುರುಗಳೇ. ನಮಸ್ಕಾರ, ಧನ್ಯವಾದಗಳು.